ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದೇನು ಬೆಳಗ್ಗೆನೆ ಶುರು ಮಾಡ್ತಾವ್ರ, ಯಾವಾಗ ಶುರು ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು. ಟೈಮ್ ಬಂದು 9:30. ಇವತ್ತು ಬೆಳಗ್ಗೆನೆ ಒಂದೇ ಸಲ ಮುದ್ದೆ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿದ್ರೆ ಇದಕ್ಕೆಲ್ಲ ಒಪ್ಪೋದಿಲ್ಲ. ನಮ್ಮನೆಯವ್ರು ಇಲ್ಲ, ತಿಂಡಿಗೆ ಇಲ್ಲ. ಯಾಕಂತಂದರೆ ಅವರು ಕೆರಗೋಡಿ ರಂಗಾಪುರದ ತೇರಿತ್ತು, ಅದಕ್ಕೋಸ್ಕರ ನಮ್ಮ ಅತ್ತೆಯವ್ರ ಜೊತೆ ಹೋಗಿದ್ದಾರೆ. ಅವ್ರ ಮಂದೆಯವರು. ಕಳೆದ ವರ್ಷ ನಾನು ಹೋಗಿದ್ದೆ, ಈ ವರ್ಷ ಹೋಗಲಿಲ್ಲ. ಯಾಕಂತಂದರೆ ನಾಳೆ ನಮ್ಮೂರಲ್ಲಿ ತೇರಿರೋದ್ರಿಂದ ಕಳೆದ ವರ್ಷ ನಾನು ಹೋಗಿದ್ದೆ, ಈ ವರ್ಷ ಹೋಗಿಲ್ಲ. ಅದರಿಂದ ಅವ್ರನ್ನೇ ಕರೆದಿದ್ರು, ನಮ್ಮನೆಯವ್ರು ಹೋಗಿದ್ದಾರೆ. ಅದಕ್ಕೆ ಸಾಂಬಾರಿತ್ತು ಅಂತ ಹೇಳಿ ಕೆಲಸ ಕೂಡ ಇದೆ. ಅಕ್ಕಿ ಜರಡಿ ಮಾಡಬೇಕು, ನೆಲಗಳನ್ನ ವಾಶ್ ಮಾಡಬೇಕು. ಹಾಗೆ ಗುಬ್ಬಿದ ಬೆಳ್ಳಿ ಪಲ್ಲಕ್ಕಿ ಸಂಜೆ ಅದಕ್ಕೂ ಹೋಗೋಣ. ಅದೇನೋ ಎಲ್ಲ DKD ಅವರು, ಜಿ ಕನ್ನಡ ಸರಿಗಮಪ್ಪದವರು ಎಲ್ಲ ಬರ್ತಾ ಇದ್ದಾರೆ ಅಂದರು. ಹೋಗೋಣ ಅಂತ ಹೇಳಿ ಇವತ್ತು ಹೋಗಿ ಬಂದರೆ ಕೆಲಸ ಏನೂ ಆಗೋದಿಲ್ಲ ಅಂತ ಅಲ್ಲಿಗೆ ಹೋಗಿಲ್ಲ. ನೋಡೋಣ, ಗುಬ್ಬಿ ಬೆಳ್ಳಿ ಪಲ್ಲಕ್ಕಿ ಹೋಗೋಣ ಅಂತ ಇದ್ದೀನಿ. ತೇರಿಗೂ ಕೂಡ ಹೋಗಿರಲಿಲ್ಲ. ನೀವೆಲ್ಲ ಸಾಕಷ್ಟು ಜನ DM ಮಾಡಿ ಕೇಳ್ತಾ ಇದ್ರಿ, ಮೇಡಮ್ ಗುಬ್ಬಿ ತೇರಿನ ವಿಡಿಯೋ ಹಾಕಲಿಲ್ಲ, ಹೋಗಿರ್ಲಿಲ್ವಾ ಅಂತ. ಅದಕ್ಕೋಸ್ಕರ ತೇರಿಗೆ ಹೋಗಿಲ್ಲ ಅಂತ ಹೇಳಿ ಬೆಳ್ಳಿ ಪಲ್ಲಕ್ಕಿಗೆ ಹೊರಟಿದ್ದೀನಿ. ಅದಕ್ಕೆ ಒಂದೇ ಸಲ ಮುದ್ದೆ ಮಾಡ್ಕೊತಾ ಇದ್ದೀನಿ. ಬಸ್ಸಾರಿತ್ತು, ನೀವು ನೋಡ್ತಾ ಇರ್ಬೋದು. ಪುಟಾಣಿ ಮಡಿಕೆ ಕಾಯಿಸ್ತಾ ಇದ್ದೀನಿ. ಇದು ನೆನ್ನೆ ಬಸ್ಸಾರು. ಈ ರೀತಿ ನೆನ್ನೆ ಸಾಂಬಾರುಗಳನ್ನ ಇದು ಮಡಿಕೆಲಿ ಕಾಯಿಸಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಡಿಕೆಗೆ ಹಾಕಿ ಕಾಯಿಸಿ ಮುದ್ದೆ ಮಾಡಿಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಿ ಕೆಲಸ ಶುರು ಮಾಡ್ತೀನಿ. ಟೋಟಲಾಗಿ ವ್ಲಾಗ್ ಶುರು ಆಗ್ತಿದೆ. ದಯವಿಟ್ಟು ನನ್ನ ವ್ಲಾಗ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ವಿಡಿಯೋ ಅಥವಾ ವ್ಲಾಗ್ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ. ಬಿಸಿ ಮುದ್ದೆ ಜೊತೆ ಇವತ್ತಿನ ನನ್ನ ವ್ಲಾಗ್. ನೀವೆಲ್ಲ ಸಾಕಷ್ಟು ಜನ ಮುದ್ದೆ ಮತ್ತು ರೊಟ್ಟಿ ರೆಸಿಪಿನ ಕೇಳ್ತಾ ಇದ್ದೀರಾ. ನಾನು ಇದೆಲ್ಲ ಏನು ಸಿಂಪಲ್ಲಾಗಿರುತ್ತೆ ಅಂತ ಶೇರ್ ಮಾಡ್ತಾ ಇಲ್ಲ ಅಷ್ಟೇ. ಮೊದಲೆಲ್ಲ ಮುದ್ದೆ ಮಾಡೋದು ತುಂಬ ಕಷ್ಟ. ಅಂದರೆ ಕುದಿ ಹಾಕಿ ಕೂಡಿಸಿ ಕೌಗೋಲು ಮುದ್ದೆ ಕೋಲೆಲ್ಲ ಇಟ್ಕೊಂಡು ಆ ಥರ. ಈಗ ಏನಿಲ್ಲ, ಸ್ಪೂನಲ್ಲೇ ಮುದ್ದೆ ಆರಾಮಾಗಿ ಮಾಡ್ಬೋದು. ಯಾವಾಗಲಾರ ಒಂಥರ ಡೀಟೇಲಾಗಿ, ಯಾಕೆಂದರೆ ಇವಾಗ ತಾನೇ ಅಡುಗೆ ಕಲಿತಾ ಇರೋರಿಗೆ ಹೆಲ್ಪ್ ಆಗುತ್ತೆ. ತೋರಿಸ್ತೀನಿ ಮುದ್ದೆ ಮತ್ತು ರೊಟ್ಟಿ ರೆಸಿಪಿನ. ಸದ್ಯಕ್ಕೆ ಇವತ್ತು ಮುದ್ದೆ ರೆಸಿಪಿ ಏನು ತೋರಿಸ್ತಿಲ್ಲ. ನಾನು ಮಾಡೋದು ಸಿಂಪಲ್ಲಾಗಿ ಬಿಸಿನೀರು ಇಟ್ಬಿಟ್ಟು ಅದರೊಳಗಡೆ ಮರಳಿದಾಗ ಹಸಿಟ್ಟು ಹಾಕಿ ಕುದಿಯೋದಕ್ಕೆ ಬಿಟ್ಟು ಈ ರೀತಿ ಸ್ಪೂನಲ್ಲಿ ಕೂಡಿಸಿ ಮುದ್ದೆ ಕಟ್ಟಿದ್ರೆ ಮುಗೀತು. ಏನು ಮುದ್ದೆ ಕಟ್ಟೋದನ್ನು ತೋರಿಸ್ತೀರಾ, ಯಾರಿಗೂ ಬರಲ್ವಾ ಅಂತ ಕೇಳ್ತಾರೇನೋ ಅನ್ನೋದು ನನಗೆ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ, ಯಾಕೆಂದರೆ ಯಾವುದು ಎಲ್ಲರಿಗೂ ಗೊತ್ತಿರೋದಿಲ್ಲ. ಸಿಂಪಲ್ ಆಗಿದ್ದಾರೆ, ಗೊತ್ತಿರೋದಿಲ್ಲ. ಗೊತ್ತಿಲ್ಲದವ್ರಿಗೆ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಈಗ ಮುದ್ದೆ ಅಂತೂ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಕುದಿ ಹಾಕಿ ಬೇಯೋದಕ್ಕೆ ಬಿಡೋಣ. ಆಮೇಲೆ ಮುದ್ದೆ ಕಟ್ಕೊಂಡು ಊಟ ಮಾಡೋಣ. ಅವ್ರು ಇಲ್ದಿದ್ದು ಎಂಥ ಊಟ, ಸ್ವಲ್ಪ ಸಾಂಬಾರಿತ್ತು ಅಂತ ಮುದ್ದೆ ಮಾಡ್ಕೊಂಡಿದ್ದೆ. ಹಾಗೆ ಅನ್ನ, ಅದ್ರ ಜೊತೆ ಬರೀ ಮುದ್ದೆ ಅನ್ನ ಹೆಂಗೆ ತಿನ್ನೋಕ್ಕಾಗುತ್ತೆ ಅಂತ ಈರುಳ್ಳಿ ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೆ ಅನ್ನೋ ಥರ. ನಂದೀಗ ಮಜ್ಜಿಗೆ ಅನ್ನ ಮುದ್ದೆ ಸಾರು ರೆಡಿಯಾಗಿದೆ. ಈಗ ಊಟ ಶುರು. ತುಪ್ಪ ಒಂದು ಮಿಕ್ಸ್ ಆಗಿತ್ತು, ಫೈನಲ್ ಟಚ್ ತುಪ್ಪ. ಸಾಕಾಗಿದೆ. ಊಟ ಮಾಡ್ತೀನಿ ಕುತ್ಕೊಂಡು, ಆಮೇಲೆ ಕೆಲಸ. ಹೋಗಿ ಕುತ್ಕೊಂಡು ಊಟ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ತೀನಿ. ಬಿಸಿ ಬಿಸಿ ಮುದ್ದೆ ಊಟ ಮಾಡಿದ ತಕ್ಷಣವೇ ನಿದ್ದೆ ಹಾಗೆ ಎಳಿತಾ ಇತ್ತು ಕಣ್ರಿ. ನಮ್ಮ ಮನೆಯವ್ರು ಕೂಡ ಇಲ್ಲ ಇವತ್ತು. ಒಂದು ಮಧ್ಯಾಹ್ನ ಮಲಗಿಬಿಡೋಣ ಅಂತ ಅಂದ್ಕೊಂಡ್ರೆ ಬರ ಕೆಲ್ಸಗಳೆಲ್ಲ ನೆನಪಿಗೆ ಬಂದು ಅಕ್ಕಿ ಖಾಲಿಯಾಗಿ ಒಂದು 2 ದಿನ ಆಗಿತ್ತು. ಅಂದರೆ ಖಾಲಿ ಅಂತ ಅಂದರೆ ಮನೇಲಿ ಖಾಲಿಯಾಗಿ ಅಲ್ಲ, ಡಬ್ದಲ್ಲಿ ಖಾಲಿಯಾಗಿ. ನಮ್ಮ ಹಳ್ಳಿ ಕಡೆ ಹೇಗೆ ಅಂತಂದರೆ ಅವಾಗವಾಗ ಕ್ಲೀನ್ ಮಾಡಿ ಹಾಕ್ಕೊಳೋದಿಲ್ಲ. 1 ತಿಂಗಳಿಗೆ 2 ತಿಂಗಳಿಗೆ ಆಗೋವಷ್ಟು ಡಬ್ಬಕ್ಕೆ ಕ್ಲೀನ್ ಮಾಡಿ ಹಾಕ್ಕೊಂಬಿಡ್ಬೇಕು. ಅದರಲ್ಲೂ ಇವತ್ತು ನಮ್ಮ ಮನೆಯವ್ರು ಕೂಡ ಇಲ್ಲ. ಈ ಸ್ಟ್ಯಾಂಡ್ಗೆ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋದೈತಲ್ಲ, ನನಗೆ ಊಟ ಮಾಡಿದ್ದೆಲ್ಲ ಕರಗೆ ಹೋಯ್ತು. ಅದು ಎಲ್ಲಿಗೆ ಹೋಯ್ತೋ ಗೊತ್ತೇ ಆಗಲಿಲ್ಲ ಈ ಟೆನ್ಷನಲ್ಲಿ, ಈ ಕೆಲಸದೊಳಗಡೆ. ಹಾಗೆ ಕಂಡ್ರೆ ಅಡುಗೆ ಮನೇಲಿ ಅಂದರೆ ಅಕ್ಕಿ ಖಾಲಿಯಾಗಿ ಆಗಾಗ್ಗೆ ಸ್ವಲ್ಪನೇ ಕ್ಲೀನ್ ಮಾಡಿ ಹಾಕ್ಕೊತಿದ್ರೆ ಅದು ಕೈ ಎತ್ತೋದು. ಅಂದರೆ ಪಾಸಿಟಿವ್ ಎನರ್ಜಿ ಅಲ್ಲ. ಒಂದು ಸಲ ಕ್ಲೀನ್ ಮಾಡಿ ಹಾಕ್ಕೊಂಡ್ರೆ 1 ತಿಂಗಳಾಂಗಟ್ಲೆ ಅಕ್ಕಿ ಡಬ್ಬದಲ್ಲಿರಬೇಕು. ಆದರೆ ಡಬ್ಬ ಖಾಲಿ ಆಗದಲ್ಲೇ ಈ ರೀತಿ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ಡಬ್ಬಗಳು ಅಡುಗೆ ಮನೆಯಲ್ಲಿ ತುಂಬಿರಬೇಕು, ಖಾಲಿ ಇದ್ದರೆ ಅಷ್ಟು ಪಾಸಿಟಿವ್ ಎನರ್ಜಿ ಅಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ನನಗಂತೂ ನಮ್ಮ ಮನೆಯವ್ರು ಇಲ್ಲ ಅನ್ನೋದು ನೆನಪಾಗದಂಗೆ ಕೆಲಸ ಇತ್ತು ಅಂತಲೇ ಹೇಳ್ಬೋದು.
ಹೇಳ್ಬೋದು. ಅಕ್ಕಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ನನಗೆ ಅಷ್ಟು ಅಂದರೆ ಜಾಸ್ತಿ ಕ್ಲೀನಿಂಗ್ ಅಂದರೆ ಮೊದಲೆಲ್ಲ ಮಾಡೋರಲ್ಲ ಆ ಥರ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಜರಡಿ ಮಾಡಿ ನುಚ್ಚಕ್ಕಿ ತೆಗೆದು ಮರಕ್ಕೆ ಹಾಕ್ಕೊಂಡು ಭತ್ತ ಹಾಗೆ ಕಲ್ಲುಗಳು ಏನಾದರೂ ಇದೆಯಾ ಅಂತ ನೋಡಿ ಅದನ್ನು ಕೇರಿ ಹಾಕ್ತೀನಿ ಅಷ್ಟೇ. ಇದು ಚೆನ್ನಾಗಿರ್ತಕ್ಕಂಥ ಅಕ್ಕಿ, ಅಂಥ ಗಲೀಜೇನೂ ಇರಲಿಲ್ಲ. ಆದ್ದರಿಂದ ನಾನು ಮಾಡೋದಕ್ಕೆ ಕೂತ್ಕೊಂಡೆ. ಏನಾರು ರೊಟ್ಟಿ ಹಿಟ್ಟಿಗೆ ಅಕ್ಕಿ ಮಾಡೋದಾದರೆ ಅದ್ರಾಗೆ ಏನಾದ್ರು ಕಲ್ಲು ಎಲ್ಲ ಇದ್ದರೆ ನಮ್ಮ ಅತ್ತೆ ಹತ್ರನೇ ಮಾಡಿಸ್ಕೊತೀನಿ. ಇವು ಊಟ ಮಾಡೋ ಅಕ್ಕಿ ಚೆನ್ನಾಗಿತ್ತು ಅಂತೇಳಿ ನಾನೇ ಕ್ಲೀನ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಇನ್ನೂ ಕೆಲಸ ಏನೇನೆಲ್ಲ ಇದೆ ಅಂದರೆ ನಾಳೆ ನಮ್ಮೂರಲ್ಲಿ ತೇರು, ಹಾಗೆ ಇವತ್ತು ಬೆಳ್ಳಿ ಪಲ್ಲಕ್ಕಿ ಗುಬ್ಬಿಲಿ. ನಾನು ತೇರಿಗೆ ಹೋಗಿರಲಿಲ್ಲ. ನೀವೆಲ್ಲ ಸಾಕಷ್ಟು ಜನ ಮೇಡಮ್ ತೇರಿಗೆ ಯಾಕೆ ಹೋಗಿಲ್ಲ, ನೀವು ಗುಬ್ಬಿಯಲ್ಲಿದ್ದು ಗುಬ್ಬಿ ವ್ಲಾಗರ್ ಆಗಿ ನಮಗೆ ತೇರು ತೋರಿಸ್ಲಿಲ್ವಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ DM ಆ್ಯಂಡ್ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಮತ್ತೆ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಅವತ್ತು ನಮ್ಮ ರಿಲೇಷನ್ ಒಬ್ರದ್ದು ಹತ್ರದ್ದು ಮದುವೆ ಇತ್ತು. ನಮ್ಮ ನಾದಿನಿ ಅವ್ರ ಮನೆಯದು ಬೆಂಗಳೂರಲ್ಲಿ ನಮ್ಮ ನಾದಿನಿ ಇದ್ದಾರೆ ಅಂತ ನಾನು ಆಲ್ರೆಡಿ ಎಲ್ಲ ಸ್ವಲ್ಪ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಅವ್ರ ಮನೇಲಿ ಮದುವೆ ಇದ್ದಿದ್ದರಿಂದ ಹೋಗಲೇಬೇಕಿತ್ತು. ಅದರಿಂದ ತೇರಿಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ಎಷ್ಟೇ ಕೆಲಸ ಇರಲಿ, ನನಗೆ ಎಷ್ಟೇ ಸಾಕಾಗಿರಲಿ, ನಿಮ್ಮ ಜೊತೆ ಬೆಳ್ಳಿ ಪಲ್ಲಕ್ಕಿ ವಿಡಿಯೋ ಹಂಚ್ಕೊಳ್ಳೇಬೇಕು. ನಾಳೆ ನಮ್ಮೂರಲ್ಲೂ ಕೂಡ ತೇರಿದೆ. ನಾನು ಇವತ್ತು ಹೋದರೆ ರಾತ್ರಿ ಮಧ್ಯರಾತ್ರಿ ಎಷ್ಟೊತ್ತಾಗುತ್ತೋ ಬರೋದು, ಮತ್ತೆ ಬಂದು ಬೆಳಗ್ಗೆ ತೇರು ಮಾಡಬೇಕು. ಆದರೂ ಕೂಡ ರಿಸ್ಕ್ ತಾಂಡಾಗಲಿ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಟೌನಿಂದ ಬಂದಮೇಲೆ ಈಗ ಅಕ್ಕಿಯೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ಮೇಲ್ಗಡೆ ಫ್ಲೋರ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕ್ತೆ. ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ಯಾಕಂತಂದರೆ ಮೊಬೈಲ್ನ ವೀಡಿಯೋ ಹಿಡಿಯರ್ ಇದ್ದರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ವೀಡಿಯೋ ಹಿಡಿಯರ್ ಇಲ್ಲ ಅಂದಾಗ ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ಎಲ್ಲ ಶೂಟ್ ಮಾಡ್ಕೊಬೇಕು. ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೀವು ಹೇಳ್ಬೋದು ಕಷ್ಟ ಆದರೆ ಮಾಡೋದು ಬೇಡ ಬಿಟ್ಬಿಡಿ ಅಂತ, ಆದರೆ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಮಗೆ ನನಗೆ ಕಷ್ಟ ಆಗ್ತಾಯಿದೆ ಅಂತ ಸುಮ್ಮನೆ ಹೇಳ್ಕೊಂಡೆ. ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ, ಮನಸ್ಸಿನ ನೋವಿಂದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ. ಈಗ ನಾನು ಕ್ಲೀನಿಂಗ್ ಕೆಲಸನ ಮನೆ ಬಾಲ್ಕನಿಯಿಂದಲೇ ಗಿಡಗಳಿಗೆ ನೀರು ಹಾಕಿ ನಾನು ಸಿಟೌಟ್ನ ತೊಳಿತಾ ಇದ್ದೀನಿ. ಅದಾದಮೇಲೆ ಮನೆ ಒಳಗಡೆ ಹೋಗಬೇಕು. ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ರೆ ಅರ್ಧ ಗಂಟೆಗೆ ಆಗ್ತಕ್ಕಂಥ ಕೆಲಸ 2 ಗಂಟೆ ಆಗುತ್ತೆ. ನಾನು ನಿಮ್ಮ ಜೊತೆ ಹೇಳ್ತಲೇ ಇರ್ತೀನಿ. ಅದರಿಂದ ಮನೆ ಕ್ಲೀನಿಂಗ್ ಕೆಲಸನ ಇಲ್ಲಿಗೆ ಬಿಟ್ಬಿಟ್ಟೆ. ಯಾಕಂತಂದರೆ ಮನೆ ಕ್ಲೀನ್ ಮಾಡೋದು ಬಿಡಲಿಲ್ಲ, ವೀಡಿಯೋ ಮಾಡೋದನ್ನ ಬಿಟ್ಬಿಟ್ಟೆ. ಇನ್ನಿದ್ದೆಲ್ಲ ವೀಡಿಯೋ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡೋಣ. ಇನ್ನೇನು ಕ್ಲೀನಿಂಗ್ ಕೆಲಸ ನಾನು ಆಲ್ರೆಡಿ ಮಧ್ಯೆ ಮಧ್ಯೆ ತೋರಿಸ್ತಲೇ ಇರ್ತೀನಿ. ನಿಮಗೂ ಕೂಡ ವಿಡಿಯೋ ಲೆಂತಿ ಆದರೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮನೆ ಕ್ಲೀನಿಂಗ್ ಕೆಲಸದ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇನ್ನು ಸಂಜೆ ಶುರು ಮಾಡಿದ್ರಾಗುತ್ತೆ. ಯಾಕಂತಂದರೆ ತುಂಬ ಕೆಲಸ ಐತಿಯಲ್ಲ. ಈಗ ಆಲ್ರೆಡಿ ಇಲ್ಲಿ ನಿಲ್ಲಿಸಿ ಈಗ ಸಂಜೆ ಆಗಿದೆ, ಮುಂದೆ ನೋಡಿ. ಹಾಯ್, ಮತ್ತೆ ಶುರು ಮಾಡ್ತಾ ಇದ್ದೀನಿ ಇವಳ. ಹಾಯ್ ಎಲ್ರಿಗೂ, ಮತ್ತೆ ಶುರು ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ನಾನು ತಿಂಡಿ ಕೆಲಸ ಮತ್ತು ಒಂದೆರಡು ನೆಲ ಸಾರ್ಸೋಕೆ ಇಡಿದ್ನಲ್ಲ, ಆವಾಗ ನಾನು ವ್ಲಾಗ್ ಆಫ್ ಮಾಡಿದೆ. ಯಾಕಂತಂದರೆ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಇವತ್ತು ಮುಗೀತಾ ಇರಲಿಲ್ಲ. ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಈಗ ಸಂಜೆ ಆಲ್ರೆಡಿ ಟೈಮ್ ನೋಡಿ 7 ಗಂಟೆಗೆ 10 ನಿಮಿಷ ಇದೆ. ನಿಮ್ಗೆ ಇದ್ರಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಮೇ ಬಿ. ತಡೀರಿ ನೋಡಿ, ಕ್ಯಾಮ್ರಾ ಧೂಳಾಗಿದೆ. ನೋಡಿ ಟೈಮ್ ಬಂದು 7 ಗಂಟೆಗೆ 10 ನಿಮಿಷ ಇದೆ. ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಅಂದರೆ ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರು ಆಚೆ ಎಲ್ಲ ನೆಲ ಕ್ಲೀನಾಗಿದೆ. ನಾಳೆ ನಮ್ಮೂರಲ್ಲಿ ವಾಹನ ಇದೆಯಲ್ಲ, ತೇರಿದೆಯಲ್ಲ, ಅದಕ್ಕೋಸ್ಕರ ಈಗ ನಾನು ಗುಬ್ಬಿ ಬೆಳ್ಳಿ ಪಲ್ಲಕ್ಕಿಗೆ ಹೋಗೋದಕ್ಕೆ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಸಂಜೆ 7 ಗಂಟೆಗೆ ರೆಡಿಯಾಗಿದ್ದೀನಿ. ಹೊರಡ್ತೀನಿ ಇವಾಗ. ನೋಡೋಣ, ಅಲ್ಲಿ DKD ಅವರು ಮತ್ತು ಹಾಗೆ ಸರಿಗಮಪ ಆದವರೆಲ್ಲ ಬರ್ತಾರೆ ಅಂತ ಹೇಳಿದ್ದಾರೆ. ನನಗೆ ಯಾರ್ಯಾರು ಸಿಗ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋದಕ್ಕೆ ಅಂತಲೇ ನಾನು ಬೆಳ್ಳಿ ಪಲ್ಲಕ್ಕಿಗೆ ಹೊರಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಯಾಕೆ ಕಮಲ ಅವರು ಕರಿಮಣಿ ಸರ ಹಾಕ್ಕೊಂಡಿದ್ದಾರೆ ಅಂತ. ನಾವು ರಾತ್ರಿ ಹೋಗ್ತಾ ಇರೋದ್ರಿಂದ ಇವಾಗೆಲ್ಲ ಚಿನ್ನದ ರೇಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಭಯ ನಮ್ಮ ಹತ್ರ ಇರಲಿ ಅನ್ನೋ ಕಾರಣಕ್ಕೆ ಕರಿಮಣಿ ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಎಕ್ಸ್ಪೆಷಲಿ ಕರಿಮಣಿ ಚೈನ್ ಅಂದರೆ ತುಂಬ ಇಷ್ಟ. ಆದರೆ ಅದನ್ನು ಗೋಲ್ಡಿಂದ ಮಾಡಿಸ್ಕೊಳೋದಕ್ಕೆ ಆಗ್ತಾಯಿಲ್ಲ. ಆಗೊಂದ್ಸಲ ಈಗೊಂದ್ಸಲ ಆರ್ಟಿಫಿಷಿಯಲ್ದು ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಷ್ಟೇ. ಚಿನ್ನ ಆದ್ರೇನು, ಚಿನ್ನದ ಥರ ಆದ್ರೇನು, ಯಾವುದಕ್ಕೂ ಬೆಲೆ ಕೊಡಬಾರ್ದು. ನಮ್ಮ ಜೀವನ ನಮ್ಮದು ಖುಷಿಯಾಗಿರಬೇಕು. ಚಿನ್ನನೇ ಬೇಕು ಖುಷಿ ಪಡೋದಕ್ಕೆ ಅಂದರೆ, ಖುಷಿನೇ ಪಡೋಂಗಿಲ್ಲ ಅಲ್ವಾ. ಬನ್ನಿ ಇವಾಗ ಹೊರಡ್ತಾ ಇದ್ದೀನಿ. ಸಿಗೋಣ. ಅಂದರೆ ನಾವು ಏನು ಗಾಡಿಲೇ ಹೋಗ್ತೀವ, ನಮ್ಮ ಅತ್ತೆಯವ್ರು ಕೂಡ ಬರ್ತೀವಿ ಅಂದಿದ್ದಾರೆ. ಅವ್ರ ಜೊತೆಲೇ ಹೋಗೋದಾ ಇಲ್ಲ ನಾವು ಸೀದಾ ನಮ್ಮ ಪಾಡಿನ ಹೋಗೋದಾ ಇನ್ನೂ ಗೊತ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ವ್ಲಾಗ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಯಿತು. ಊಟ ದೇವಸ್ಥಾನದಲ್ಲೇ ಆಗ್ತಾರ ರೀ? ಇಷ್ಟು ಬೇಗ ಬಾ ಅಂತಂದ್ರಲ್ಲ, ಅದಕ್ಕೆ ಅಲ್ಲ ನಾನು ನಿಮಗೆ ಕೇಳ್ತಾ ಇದ್ದೀನಿ, ದೇವಸ್ಥಾನದ ಹತ್ರ ಊಟ ಆಯ್ತಾ ಅಂತ. ಇಲ್ಲ ಅಂದರೆ ಹೋಟ್ಲಲ್ಲಿ ಕೊಡ್ಸಿರೋ ಅಂತ ನಡೀರಿ.
ಯಾಕೆ ಅಂತಂದರೆ ನಾವು ಹೊರಡ್ತಾ ಇರೋದು ಕಾಫಿ ಟೈಮ್ಗೆ, ಅಂದರೆ 7 ಗಂಟೆಗೆ ಕಾಫಿ ಕುಡಿದು ಹೊರಡ್ತಿದ್ವಿ. ಅದರಿಂದ ರಾತ್ರಿ ಊಟ ಏನು ಅಲ್ಲೇ ಸಿಗುತ್ತೋ ಅಷ್ಟೊಂಥರ ಜನಕ್ಕೆ ಮಾಡಿಸಿರ್ತಾರೆ. ಆಮೇಲೆ ರಶ್ ಇರಲ್ವಾ ಅಂತ ಒಂದು ಕಡೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಇಲ್ಲ ಅಲ್ಲಿ ಊಟ ಮಾಡ್ಬೋದು ಅಂತ ಅಂದರು. ನಾವು ಹೌದೇನೋ ಅಂದ್ಕೊಂಡು ಹೋದ್ವಿ. ಅಂದರೆ ಊಟದ ಟೈಮ್ಗೆಲ್ಲ ದೇವಸ್ಥಾನದ ಹತ್ರ ಮಾಡೋದ್ರಾಯ್ತು, ಇಲ್ಲ ಸ್ನ್ಯಾಕ್ಸ್ ಏನಾದರೂ ತಿಂದೆ ಹೊಟ್ಟೆ ತುಂಬಿಸ್ಕೊಂಡ್ರಾಯ್ತು ಅಂತ ಇವಾಗ ಹೊರಡ್ತಾ ಇದ್ದೀವಿ. ಕಾಫಿ ಕುಡಿದು ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗಬೇಕು. ನಮ್ಮ ಅತ್ತೆಯವರು ಆಲ್ರೆಡಿ ಹೊರಟು ನಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಾವು ಗಾಡೀಲೇ ಹೋಗ್ಬೋದಿತ್ತು, ಆದರೆ ಅಲ್ಲೂ ಕೂಡ ಕಾರಲ್ಲಿ ಜಾಗ ಇದೆ ಮತ್ತು ಚಳಿ ಇರುತ್ತೆ. ಇನ್ನೇನು ಆಪ್ಷನ್ ಇದೆಯಲ್ಲ, ಅಂದರೆ ಜಾಗ ಇದೆಯಲ್ಲ ಕಾರಲ್ಲಿ, ನಾವಿಬ್ಬರೇ ಹೋಗೋದೇನು, ಅವ್ರ ಜೊತೆಲೇ ಹೋಗೋಣ ಅಂತೇಳಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದ್ವಿ. ನಮ್ಮ ಅತ್ತೆಯವ್ರ ಊರು ಆನ್ ದ ವೇ ನಾವು ಹೋಗೋ ರೋಡಲ್ಲೇ ಸಿಗುತ್ತೆ ಅಂತ ನಾನೆಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ. ನೀವೆಲ್ಲ ತುಂಬ ಜನ ನನ್ನನ್ನು ಕಮೆಂಟ್ ಮಾಡಿ DM ಮಾಡಿ, ಮೇಡಮ್ ನಿಮ್ಮ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀರಿ, ಇದಕ್ಕೆಲ್ಲ ನೀವೇ ಕಾರಣ. ಇದಕ್ಕೆ ನಿಮಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ನಾವು ಹೋಗ್ತಿದ್ದಂಗೆ ನಮ್ಮ ಅತ್ತೆಯವರು ಇನ್ನು ಟೈಮ್ ವೇಸ್ಟ್ ಮಾಡಲೇ ಇಲ್ಲ. ಯಾಕಂತಂದರೆ ಇವತ್ತು ಅಲ್ಲಿ ಈವೆಂಟ್ ನಡೀತಾ ಇದೆ. ಅಂದರೆ ಸರಿಗಮಪ ಮತ್ತು DKDಯಿಂದ ತುಂಬ ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಅಲ್ಲಿ ಜಾಗ ಸಿಗೋದಿಲ್ಲ ಚೇರ್ಗಳು ಅಂತ. ಈಗ ತಾನೇ ಸಿಗುತ್ತಾ, ಅಲ್ಲಿ ಎಷ್ಟು ಮಧ್ಯಾಹ್ನದಿಂದಲೇ ಎಲ್ಲ ಜಾಗ ಮತ್ತು VIP ಪಾಸ್ಗಳು ಆ ಥರ ಎಲ್ಲ ಇರುತ್ತೆ, ನಮಗಂತೂ ಸಿಗೋದಿಲ್ಲ ಮೇ ಬಿ ಅಂತ ಅಂದ್ಕೊಂಡೆ ನಾನು ಹೊರಟೆ. ಇಲ್ಲಿ ಸ್ವಲ್ಪ ಕತ್ಲೆ ಇದೆ ನಮ್ಮ ಅತ್ತೆಯವ್ರ ಮನೆ ಹತ್ರ. ನಮ್ಮ ಅತ್ತೆಯವ್ರದ್ದು 2 ಮನೆ ಇದೆ, ಒಂದು ಮೊದಲು ಹಳೆ ಮನೆ, ಇನ್ನೊಂದು ಹೊಸ ಮನೆ, ಅದು ಕೂಡ ಚೆನ್ನಾಗೇ ಇದೆ. ಈಗ ಇಲ್ಲಿ ಮನೆಯ ಮುಂದೆ ಕಾರ್ ನಿಲ್ಲಿಸಿದ್ರಲ್ಲ, ಇಲ್ಲಿಂದ ನಾವು ಹೋಗ್ತಾ ಇರೋದು ಯಾರ್ಯಾರು ಅಂದರೆ ನಮ್ಮ ಅತ್ತೆ ಸೊಸೆ, ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಮಗ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಬನ್ನಿ ನೀವು ಕೂಡ ಗುಬ್ಬಿ ಬೆಳ್ಳಿ ಪಲ್ಲಕ್ಕಿ ನೋಡೋಣ. ಗುಬ್ಬಿ ಬೆಳ್ಳಿ ಪಲ್ಲಕ್ಕಿ ತೇರಿಗೆ ಎಲ್ಲ ಸಿದ್ಧಗಂಗೆ ತುಮಕೂರು ರೆಡಿಯಾಗಿರುತ್ತಲ್ಲ, ಅದೇ ರೀತಿ ರೆಡಿಯಾಗಿತ್ತು. ಯಾರ್ಯಾರೆಲ್ಲ ಬರ್ತಾರೆ ಅಂತ ನಾವು ಅಲ್ಲಿ ಬೋರ್ಡ್ಗಳನ್ನೆಲ್ಲ ಹಾಕಿದ್ರೆ ಅದು ನೋಡ್ಕೊಳ್ತಾ ಹೋದ್ವಿ. ಇವತ್ತು ಬೆಳ್ಳಿ ಪಲ್ಲಕ್ಕಿ ಹೇಳು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೆಂಗೆ ರೆಡಿಯಾಗಿ ನಿಂತಿದೆ ನೋಡ್ರಿ. ಮದುವೆ ನಿನ್ ವಾಯ್ಸ್ ಚೆನ್ನಾಗೇ ಐತೆ, ಮಾತಾಡಿ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗೈತೆ ಹೇಳ. ಬನ್ನಿ ಬನ್ನಿ ಬನ್ನಿ, ಏನು ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಫ್ರೆಂಡ್ಸ್ ಅನ್ನು. ಗುಬ್ಬಿ ಜಾತ್ರೆ ನೋಡಿ ಬನ್ನಿ ಫ್ರೆಂಡ್ಸ್. DKD ಸರಿಗಮಪ್ಪ ಎಲ್ಲ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಬನ್ನಿ ಬನ್ನಿ. ಒಂದಲ್ಲೇ ಶುರು ಮಾಡಿದಾರೇನೋ, ಕ್ಯಾರವಾನ್ ಅಲ್ಲಿ ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ಅಲ್ಲ ಕ್ಯಾರವಾನ್, ನಮಗ್ ಸೀಟ್ ಸಿಗುತ್ತೋ ಹೆಂಗೋ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅಂತ. ನೀನಿಗೆ ಏನ್ ಕೊಡ್ತಾ ಇದ್ದೀನಿ ಹೇಳು. ಜಾತ್ರೆಗಳು ಅಂದರೆ ನಮ್ಮ ಚಿಕ್ಕ ವಯಸ್ಸೇ ನೆನಪು ಬರುತ್ತೆ. ಎಲ್ಲ ಜಾತ್ರೆಗೂ ಕೂಡ ಎಷ್ಟೇ ದೂರ ಜಾತ್ರೆಗಳಾದರೂ ನಾವು ಕೂಡ ನಡ್ಕೊಂಡೇ ಹೋಗಿದ್ವಿ. ಆದರೆ ನಮಗವ್ರು ಖರ್ಚಿಗೆ ಕೊಡ್ತಿದ್ದು 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ಈ ಥರನೇ. ಆ ದುಡ್ಡನ್ನೇ ನಾವು ಸಾವಿರಾರು ರೂಪಾಯಿ ಫೀಲಲ್ಲಿ ಇಟ್ಕೊಂಡು ಅದರಲ್ಲಿ ಏನೇನು ತಿಂದೀವೋ, ಅದರಲ್ಲಿ ಏನೇನು ತೊಗೊಂಡಿವೋ. ಅಜ್ಜಿ 10 ರೂಪಾಯಿ ಕೊಟ್ಟರು, ತಾತ 10 ರೂಪಾಯಿ ಕೊಟ್ಟರು, ಚಿಕ್ಕಮ್ಮ ಕೊಟ್ಟರು, ಆಂಟಿ ಕೊಟ್ಟರು. ಈಗೆಲ್ಲ ತುಂಬ ನಮಗೆ ಜಾತ್ರೆ ಅಂದರೆ ನೆನಪಿದೆ. ಆದರೆ ಈಗಿನ ಕಾಲದ ಮಕ್ಕಳಿಗೆ 1000 ರೂಪಾಯಿ ಕೊಟ್ಟರು ಕೂಡ ಆ ದುಡ್ಡಿಗೂ ಬೆಲೆ ಇಲ್ಲ. ಹಾಗೆ ಅವ್ರಿಗೂ ಏನು ತೊಗೊಂಡ್ರು ಕೂಡ ಸಮಾಧಾನನೇ ಇರಲ್ಲ, ಆ ಖುಷಿನ ಎಂಜಾಯ್ ಮಾಡಲ್ಲ. ನಾನು ನನ್ನ ಮಕ್ಕಳು ಸಮೇತನೇ ಹೇಳ್ತಾ ಇದ್ದೀನಿ. ಬನ್ನಿ, ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಒಳಗಡೆ ಹೋಗೋದ್ರೊಳಗಡೆ ಇನ್ನೂ ಈವೆಂಟ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ತುಂಬ ಜನ ಕ್ರೌಡ್ ಇತ್ತು. ನೋಡಿ, ಇವರು ನಮ್ಮ ಅತ್ತೆಯ ಸೊಸೆ, ಅಣ್ಣನ ಮಗ. ಅಂದರೆ ಅವರು ಕೂಡ ನಮ್ಮನ್ನು ವೆಯ್ಟ್ ಮಾಡ್ತಾಯಿದ್ರು ಆರ್ಚ್ ಹತ್ರನೇ. ಅವ್ರು ಸಿಕ್ಕಿದ ಮೇಲೆ ಎಲ್ಲರೂ ಕೂಡ ಇವಾಗ ಹೊರಟ್ವಿ. ನೋಡಿ, ಅಲ್ಲಿ ಚೇರ್ಗಳು ಸಿಗುತ್ತಾ ಅಂತ ನೋಡೋದಕ್ಕೂ ಜಾಗ ಇಲ್ಲ. ಇನ್ನೂ ಈವೆಂಟ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ರೋಡಿನವರೆಗೂ ಜನ ನಿಂತಿದ್ರು. ಅಪ್ಪ ತುಂಬ ಕ್ರೌಡ್ ಇತ್ತು. ಗುಬ್ಬಿಲಿ ಎಲ್ಲೆಲ್ಲಿಂದ ಬಂದಿದ್ರು ಈ ಜನ ಅಂತ ಅಂದ್ಕೊಂಡು ನಾವೀಗ ಜಾತ್ರೆ ನೋಡೋದಕ್ಕೆ ಶುರು ಮಾಡಿದ್ವಿ. ಜಾತ್ರೆಯಲ್ಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದೇ ಈ ಬಲೂನ್ಗಳು, ಈ ಬಲೂನ್ ಮಾರೋರು, ಹಾಗೆ ನಾವು ಹೆಣ್ಮಕ್ಳುಗಳು ಹಾಕ್ಕಂತಕ್ಕಂಥ ಐಟಮು, ಕಡಲೆಪುರಿ ಅಂಗಡಿ, ಇದೆಲ್ಲ ತುಂಬ ಇತ್ತು ಕಣ್ರಿ. ಜಾತ್ರೆ ಫೀಲ್ ಕೊಡೋದೇ ಇದು. ನಿಜವಾಗ್ಲೂ ನನಗಂತೂ ಈ ಸೆರಾಮಿಕ್ಗಳ ಪಾಟ್ಗಳನ್ನಾಗಲಿ, ಸೆರಾಮಿಕ್ಕು ಅಂದರೆ ಡಬ್ಬಗಳನ್ನಾಗಲಿ ನೋಡಿದ್ರೆ ನನಗೊಂದ್ಸಲ ಹೋಗಬೇಕು, ಅಲ್ಲಿ ತೊಗೊಬೇಕು ಅಂತ ಅನಿಸುತ್ತೆ. ಓದೋದ್ಮಕ್ಕೆ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ರೆ ನಮ್ಮನೆಯವ್ರು ಇನ್ನು ಸುಪ್ರಭಾತ ಆಡ್ತಾರೆ ಅಂತ ಸೈಡಲ್ಲೇ ನೋಡ್ತಾ ನಿಧಾನವಾಗಿ ನಾವು ಇವಾಗ ದೇವಸ್ಥಾನ ಕಡೆ ಹೋದ್ವಿ. ನಾನು ಅಂದರೆ ಗಂಡು ಮಕ್ಳಿಗೆ ಇದ್ರಾಗೆಲ್ಲ ಇಂಟ್ರೆಸ್ಟ್ ಇರಲ್ಲ. ಹೆಣ್ಮಕ್ಳು ಸ್ವಲ್ಪ ಜಾತ್ರೆ ಮತ್ತು ಶಾಪಿಂಗು ಅಂತ ಹೋದಾಗ ಮುಂದಕ್ಕೆ ಹೋಗೋದೇ ಕಷ್ಟ ಆಗ್ತಿರುತ್ತೆ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಅದಕ್ಕೆ ಹೆಣ್ಮಕ್ಳು ಅಂತ ಅನ್ನೋದು. ನಾವು ಇವಾಗ ಫಸ್ಟ್ ದೇವ್ರು ನೋಡ್ಬಿಡೋಣ, ಇನ್ನೂ ಈವೆಂಟ್ ಕೂಡ ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಂತ ಹೇಳಿ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ನಾನೆಲ್ಲೋ ದೇವ್ರು ನೋಡೋದಕ್ಕೆ ಇಷ್ಟು ಕ್ಯೂನೇನೋ ಅಂತ ಅಂದ್ಕೊತೀನಿ. ದೇವಸ್ಥಾನದ ವರಾಂಡದಿಂದ ಆಚೆಲಿ ಇಲ್ಲಿವರೆಗೂ ಕ್ಯೂ ನಿಂತಿದೆ. ಎಲ್ಲಿಗೆ ಅಂದರೆ ನಾವು ಕೇಳಿದ್ವಿ ಇದು ದೇವ್ರು ನೋಡೋದಿಕ್ಕ ಅಂತ ಹೇಳಿ. ಅಲ್ಲ ಮೇಡಮ್, ಇದು ಊಟದ ಕ್ಯೂ ಅಂತ ಅಂದರು. ನಿಜವಾಗ್ಲೂ ಆ ಕ್ಯೂನಲ್ಲಿ ನಾವು ಇವತ್ತು ನೋಡಿ ಇಲ್ಲಿವರೆಗೂ ಇದೆ. ದೇವಸ್ಥಾನ ದ್ವಾರ ಬಾಗ್ಲದ ಆದರೆ ಇಲ್ಲಿವರೆಗೂ ಕ್ಯೂ ಇದೆ. ಅಲ್ಲಿಂದ
ಬಳಸ್ಕೊಂಡು ಹೋಗಿ ಊಟಕ್ಕೆ ಹೋಗ್ಬೇಕು. ಖಂಡಿತವಾಗ್ಲೂ ಇದು ಇವತ್ತು ನಮಗೆ ಊಟ ಸಿಗಲ್ಲ ಅಂತ ನಾವು ಫಿಕ್ಸ್ ಆದ್ವಿ. ಊಟಕ್ಕೇನು ಬೇಡ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಕ್ಯೂನಲ್ಲಾಗಿ ದೇವ್ರು ನೋಡಲೇಬೇಕು. ಯಾಕೆಂದರೆ ಚನ್ನಬಸವೇಶ್ವರನ ಅಲಂಕಾರ ನೋಡೋದೇ ಒಂದು ಚಂದ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲೆಲ್ಲಿಂದ ಬಂದಿದ್ರಿ, ಜಾತ್ರೆಗೆ ಬಂದಿದ್ರಾ ನೀವು ಕೊಡುವ ಈ ದೇವಸ್ಥಾನ ನೋಡಿದ್ದೀರಾ, ಇದ್ರ ಇತಿಹಾಸ ಯಾರ್ಯಾರಿಗೆಲ್ಲ ಗೊತ್ತು ನೋಡಿ. ನಾನು ಇನ್ನೂ ಅದರೊಳಗಡೆ ಎಂಟ್ರಿ ಕೊಡೋದೇ ತಡ ತುಂಬ ಖುಷಿಯಿಂದ ನನ್ನನ್ನು ಗುರುತಿಸಿ ತುಂಬ ಜನ ಅಂದರೆ ನನಗೆ ಆಶ್ಚರ್ಯ ಮತ್ತು ಖುಷಿನೂ ಆಯಿತು. ಎಷ್ಟು ಜನ ನನ್ನನ್ನು ಮಾತಾಡ್ಸಿದ್ರು ಅಂದರೆ ನನಗೆ ಹೆಜ್ಜೆಗೂ ಗುರ್ತಿಡಿದು ಮಾತಾಡ್ಸಿದ್ರು. ನನಗಂತೂ ಖುಷಿ ಆಯಿತು. ಯಾಕಂತಂದರೆ ನಾನು ಏನು ಸಾಧನೆ ಮಾಡಿದ್ದೀನಿ, ನಾನು ಏನು ಗಳಿಸಿದ್ದೀನಿ ಅನ್ನೋದು ನನಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ. ಅಂದರೆ ಎಲ್ಲೋ ಇರ್ತಕ್ಕಂಥವ್ರು, ಅಂದರೆ ನೂರಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥವ್ರು, ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥವ್ರು ನನ್ನನ್ನು ಮತ್ತು ನನ್ನ ಕೆಲಸವನ್ನು, ನಮ್ಮ ಊರನ್ನು ಗುರುತಿಸಿ ಮಾತಾಡಿಸ್ತಾರೆ ಅಂತ ಅಂದರೆ ಅದು ಒಂದು ಹೆಮ್ಮೆ ಅಲ್ವಾ. ನಾನು ಪಟ್ಟಿರ್ತಕ್ಕಂಥ ಕಷ್ಟ, ನಾನು ಪಟ್ಟಿರ್ತಕ್ಕಂಥ ಬೇಜಾರು ಇಂಥ ಟೈಮಲ್ಲಿ ನೆನಪು ಬರೋದೇ ಇಲ್ಲ. ಖಂಡಿತವಾಗ್ಲೂ ನನಗೆ ಅಂಥ ಟೈಮ್ ಬಂದಾಗ ನನಗೆ ಅಳುನೇ ಬಂದ್ಬಿಡುತ್ತೆ. ಯಾಕಂತಂದರೆ ಇದು ತುಂಬ ದಿನದಿಂದ ಪಟ್ಟಿರ್ತಕ್ಕಂಥ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ನಾನು ಅದರಿಂದ ಏನಾದರೂ ಒಂದು ಖುಷಿನ, ಒಂದು ನೆಮ್ಮದಿನ, ಒಂದು ಸಮಾಧಾನನ ಅರ್ನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ನಮ್ಮೂರಿನ ಕೋಡಮ್ಮ, ಹಾಗೆ ಚನ್ನಬಸವೇಶ್ವರನ ಆಶೀರ್ವಾದ ಮತ್ತು ನಮ್ಮ ಲಿಂಗೋಪ ಸ್ವಾಮಿ ಎಲ್ಲ ದೇವರುಗಳ ಆಶೀರ್ವಾದ, ಹಾಗೆ ನನ್ನ ಗುರು ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಎಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಆರೈಕೆ, ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದನೆ ಹೇಳ್ತೀನಿ. ದೇವ್ರು ನೋಡೋದಕ್ಕೂ ಕೂಡ ತುಂಬ ಕ್ಯೂ ಇತ್ತು. ನಿಜವಾಗ್ಲೂ ಇವತ್ತು ದೇವ್ರನ್ನೂ ಕೂಡ ನೋಡೋದು ಕಷ್ಟ ಅಂತಲೇ ಅಂದ್ಕೊಂಬಂದ್ವಿ. ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ವಿಡಿಯೋ ಮಾಡೋದಕ್ಕೆ ಏನು ಅಂತಾರೋ ಅಂತ ನಾನು ವಿಡಿಯೋನ ಒಂದು ಸ್ವಲ್ಪ ಹೊತ್ತು ಲೇಟ್ ಮಾಡಿದೆ. ಅದಾದಮೇಲೆ ಎಲ್ಲರೂ ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ರು. ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ಮೊಬೈಲ್ನ ತೆಗೆದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಲಿಲ್ಲ ದೇವರು. ಯಾಕಂತಂದರೆ ಜನ ತುಂಬ ಕ್ರೌಡ್ ಇತ್ತು. ಅದರಿಂದ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ. ನೋಡಿ ನಮ್ಮ ಗುಬ್ಬಿ ಚನ್ನಬಸವೇಶ್ವರ ಯಾವ ರೀತಿ ಇದೆ, ಯಾವ ರೀತಿ ಜಾತ್ರೆಯಲ್ಲಿ ಅಲಂಕಾರ ಆಗಿದೆ ಅಂತ. ಯಾರು ನೋಡಿಲ್ಲ ಅವರು ಒಂದು ಸಲ ಬನ್ನಿ ನಮ್ಮ ದೇವಸ್ಥಾನ, ಅಂದರೆ ನಮ್ಮ ಗುಬ್ಬಿ ಅಪ್ಪನ ನೋಡೋದಕ್ಕೆ ಒಂದು ಚಂದ. ಬಂದು ಒಂದು ಸಲ ನೋಡಿ, ನೀವು ನೋಡಿದರೆ ನನ್ನ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ನಾನು ಆಚೆ ಹೋಗ್ತಾ ಇದ್ದೆ. ಹಾಗೆ ನನ್ನನ್ನು ಗುರುತಿಸೋರು ತುಂಬ ಜಾಸ್ತಿ ಜನ ಆಗಿ ದೇವಸ್ಥಾನದೊಳಗೂ ಕೂಡ ಸಿಕ್ಕಿದ್ರು. ಅಂದರೆ ಇವರು ಪರಿಚಯ ಇರ್ತಕ್ಕಂಥವರೆಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಒಂದು ಸೆಲ್ಫಿಯನ್ನು ತಗೊಂಡು ಅವರು ಆಂಟಿ ವ್ಲಾಗೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ, ಹಾಯ್ ಆಂಟಿ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿದ್ರು. ಮಕ್ಕಳು ಮಾತಾಡಿಸ್ತಾರೆ, ವಯಸ್ಸಾದವ್ರು ಮಾತಾಡಿಸ್ತಾರೆ. ನಿಜವಾಗ್ಲೂ ಇದು ನನಗೊಂದು ಹೆಮ್ಮೆ ಕೊಡ್ತಕ್ಕಂಥ ವಿಷಯ ಅಂತ ಹೇಳ್ತಾ ಆಚೆ ಬಂದ್ವಿ. ಆಚೆ ಪಲ್ಲಕ್ಕಿ ಅವಾಗ ತಾನೇ ಇನ್ನೂ ರೆಡಿ ಆಗ್ತಿತ್ತು, ಅಲಂಕಾರ ಆಗ್ತಾಯಿತ್ತು, ಅಂದರೆ ಡೆಕೋರೇಷನ್ ಆಗ್ತಾಯಿತ್ತು. ಅದು ಇನ್ನೂ ಮಧ್ಯರಾತ್ರಿ 1 ಗಂಟೆ ಮೇಲೆ, 12:30 1 ಗಂಟೆಗೆ ಅದನ್ನು ಎತ್ತಿ ಮೆರವಣಿಗೆ ಶುರು ಮಾಡೋದು. ಇನ್ನೂ ಅಲ್ಲಿವರೆಗೂ ಪ್ರೋಗ್ರಾಮ್ಗಳೆಲ್ಲ ಇರುತ್ತಲ್ಲ, ಅದರಿಂದ ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು. ನಾನು ಅಲ್ಲಿ ನಿಂತ್ಕೊಂಡು ಒಂದು ಚಿಕ್ಕ ಕ್ಲಿಪ್ ತೊಗೊಂಡೆ. ಇದು ಬೆಳ್ಳಿ ಪಲ್ಲಕ್ಕಿ, ಇದು ಪಲ್ಲಕ್ಕಿ ಪೂರ್ತಿ ಬೆಳ್ಳಿಯಿಂದ ಆಗಿರೋದು. ಅದರಿಂದ ಅದಕ್ಕೆ ಅಲಂಕಾರ ಮಾಡಿದ್ರು ಚಂದನೆ, ಆದರೂ ಕೂಡ ಅಲಂಕಾರ ಮಾಡ್ತಾರೆ. ನನಗೆ ಇದೊಂದು ದೃಶ್ಯ ತುಂಬ ಬೇಜಾರಾಯಿತು. ಜೀವನ ಎಷ್ಟೊಂಥರ ಕಷ್ಟ ಕಲಿಸುತ್ತೆ ಅಲ್ವಾ. ನಮಗೆ ರೋಡಲ್ಲಿ ನಡೆಯೋದೇ ಕಷ್ಟ. ಪಾಪ ಹುಡುಗಿ ಒಂದು ಹಗ್ಗದ ಮೇಲೆ ಅಷ್ಟು ಸಾಹಸ ಮಾಡ್ತೈತೆ ಅಂತ ಅದನ್ನೊಂದು ನೋಡಿಕೊಂಡು ಅಲ್ಲಿಂದ ಮುಂದೆ ಬಂದು ಕಬ್ನಾಲ್ ಕುಡಿದ್ವಿ. ಕಬ್ನಾಲು ಸ್ವಲ್ಪ ಚಳಿ ಅನ್ನಿಸ್ತಿದ್ರು ಕೂಡ ಇಲ್ಲಿ ಬೇರೆ ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ. ಅದರಿಂದ ಸ್ಟಾರ್ಟಿಂಗ್ ಅಲ್ವಾ ಅಂತೇಳಿ ಕಬ್ನಾಲ್ ಕುಡಿದು ಆಟಗಳು ಆಡಲೇಬೇಕು. ಜಾತ್ರೆ ಅಂದಮೇಲೆ ಆಟಗಳು ಆಡ್ದಂಗಿರಕ್ಕತ್ತ ಮೇಯ್ನ್ ಜಾತ್ರೆಯಲ್ಲಿರೋದು ಆಟಗಳೇ. ನಾವು ಮಕ್ಕಳು ಥರ ಆಟ ಆಡಿ, ಅಂದರೆ ನನಗೆ ಸ್ವಲ್ಪ ತುಂಬ ಆಟಗಳದ್ದು ಕ್ರೇಜು, ಆಟ ಆಡಬೇಕು ಅಂತ. ಈ ಆಟಗಳನ್ನ ಕಡಿಮೆ ಮಾಡಿದ್ದೀನಿ ಇವಾಗ. ಯಾವಾಗಲಿಂದ ಅಂತ ಅಂದರೆ ನಾನು ಒಂದು ಟೈಮಲ್ಲಿ ಬೆಂಗಳೂರು ವಂಡ್ರಲಾದಲ್ಲಿ ದೊಡ್ಡ ಗೇಮೆಲ್ಲ ಆಡ್ಬಿಟ್ಟು ಇನ್ನು ಒಂಥರ ಎದುರು ಬೀಳಿಸ್ತವೆ, ಮಕ್ಕ ತಿಕ್ತಂಗಾಗುತ್ತೆ ಅಂತಾರಲ್ಲ, ಆ ಥರ ಆಗಿ ಅವಾಗಿಂದ ಸ್ವಲ್ಪ ನಾನು ಈ ಥರ ದೊಡ್ಡ ಆಟಗಳನ್ನ ಆಡೋದನ್ನು ಕಡಿಮೆ ಮಾಡಿದ್ದೀನಿ ತುಂಬ. ಆಮೇಲೆ 1-2 ವಿಡಿಯೋಗಳಲ್ಲಿ ಅದು ಕಿತ್ಕೊಂಡು ಬಿದ್ದೋಗಿರೋದು ಜಾಯಿಂಟ್ ವೀಲಲ್ಲಿ, ಇದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ಭಯ ಆಗಿದೆ. ಇವತ್ತು ಕೂಡ ನಾನು ಹೋಗಲಿಲ್ಲ, ಅಂದರೆ ಈ ಥರ ಆಟ ಎಲ್ಲ ಆಡೋದಕ್ಕೆ. ನಮ್ಮ ಅತ್ತೆಯ ಮಗ ಹಾಗೆ ಅವ್ರ ಬಾಮೈದ ಮತ್ತು ನಮ್ಮ ಅತ್ತೆ ಮೊಮ್ಮಗ 3 ಜನ ಹೋಗ್ತಾಯಿದ್ರು. ಅವ್ರನ್ನ ಕಳಿಸ್ಕೊಟ್ಟು ವಿಡಿಯೋ ಮಾಡೋಣ ಅಂತ ಹೇಳಿ, ನೋಡು ಅವರು ಮಗನೂ ಹಠ ಮಾಡ್ತಿದ್ದ, ಅಲ್ಲಿ ಬೇಡ ಅಂತ ಹೇಳಿ ಕರ್ಕೊಂಡ್ವಿ.
ಮಕ್ಕಳೆಲ್ಲ ಕಳಿಸ್ಲೇಬಾರ್ದಪ್ಪ ಅಂತ ಅನಿಸುತ್ತೆ ಒಂದೊಂದು ನೋಡಿದಾಗ. ಆದರೂ ಒಂದೊಂದು ಸಲ ಈ ರೀತಿ ಎಂಜಾಯ್ಮೆಂಟ್ಗಳು ಇರಬೇಕು ಅಂತ ಅನಿಸುತ್ತೆ. ಏನು ಫಾಸ್ಟಾಗಿ ಹೆಂಗೆ ತಿರುಗ್ತಿರುತ್ತೆ, ಇದೇನಾದರೂ ಒಂದು ಕಿತ್ಕೊಂಡ್ರೆ ನಾವು ಬದುಕ್ತೀವ ನೋಡಿ. ಹೋಗ್ತಾ ಇದ್ದಾರೆ ಅವ್ರು ಬಾಯ್ ಮಾಡಿ ಏನೋ ಸಾಧನೆ ಮಾಡೋ ಥರ. ನಾವು ನೋಡೋಣ ಎಲ್ಲಿ ಕೂತಿದ್ದಾರೆ ಅಂತ ಅವ್ರು ಹೋಗೋವರೆಗೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ಹತ್ತಿದ ಮೇಲೆ ಕಾಣಿಸೋದಿಲ್ಲ ಅಂತೇಳಿ. ಖಂಡಿತವಾಗ್ಲೂ ಕಾಣಿಸ್ಲಿಲ್ಲ. ಯಾಕಂತಂದರೆ ಅದೆಷ್ಟು ಕಡಿಮೆ ಹೈಟ್ ಏನಿರಲಿಲ್ಲ, ಎಷ್ಟು ಒಂದು 200 ಅಡಿ ಮೇಲೆ ಇತ್ತು ಅನಿಸುತ್ತೆ ಹೈಟು. ಜಾಯಿಂಟ್ ವೀಲು ಅದು ತಿರುಗಬೇಕಾದ್ರೆ ಇದೇ ಬಾಕ್ಸಲ್ಲಿ ಕೂತಿದ್ದಾರೆ ನಮ್ಮವರು ಅನ್ನೋದೇನು ಗೊತ್ತಾಗೋದಿಲ್ಲ. ಸ್ವಲ್ಪ ನೋಡಿ ಆಟ ಆಡಬೇಕು ಆಡಬಾರ್ದು ಅಂತ ಏನಲ್ಲ. ಅವರು ಕೂಡ ಪಾಪ ಎಚ್ಚರಿಕೆ ವಹಿಸೇ ಇದನ್ನೆಲ್ಲ ಮಾಡಿರ್ತಾರೆ. ಬೈ ಲಕ್ ಅವ್ರ ಲಕ್ಕೋ ಇಲ್ಲ ಕೂತ್ಕೊಂಡಿರೋರ ಲಕ್ಕೋ ಒಂದೊಂದು ಸತಿ ಹಣೆ ಬರ ಕೆಟ್ಟಾಗ ಏನು ಮಾಡೋಕ್ಕಾಗೋದಿಲ್ಲ. ಹಣೆ ಬರ ಕೆಟ್ಟಾಗ ಇದರಿಂದಲೇ ನಾವೇನಾದರೂ ಅನಾಹುತಕ್ಕೊಳಗಾಗಬೇಕು ಅಂತ ಇದ್ದರೆ ನಡ್ಕೊಂಡು ಹೋಗ್ಬೇಕಾದ್ರೂ ಆಗುತ್ತೆ, ಮನೇಲಿ ಮಲಗಿದ್ದಾಗಲೂ ಆಗುತ್ತೆ. ಅದೇ ಆ ಥರ ಅಂದ್ಕೊಂಡು ಆಟಗಳನ್ನ ಆಡಿ ಎಂಜಾಯ್ ಮಾಡಬೇಕು. ನೋಡಿ ಎಷ್ಟು ಎತ್ತರ ತಿರುಗ್ತಾಯಿದೆ. ನನಗಂತೂ ನೋಡ್ತಾ ಇದ್ರೇ ತಲೆ ಚಕ್ಕರ್ ಆಗ್ತಾಯಿತ್ತು. ಇದಾದಮೇಲೆ ಇದೊಂದು ಟ್ರೈನು ಮಕ್ಕಳು ಆಟ ಮಾಡಿದ್ರು ಅಂತ ನಮ್ಮ ಅತ್ತೆ ಸೊಸೆ ನೋಡಿ ಅವರು ಕುತ್ಕೊಂಡು ಹೋದರು. ಇದಕ್ಕೂ ಕೂಡ ನಾನು ಹೋಗಲಿಲ್ಲ. ನಾನು ಈ ಥರ ನೋಡೋಣ ನನ್ನ ಅದೃಷ್ಟ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬೇರೆ ಗೇಮ್ಗಳಿದ್ದು. ಅದು ಯಾವ ಗೇಮು ಅಂತ ಬನ್ನಿ ಈ ಕಡೆ ತೋರಿಸ್ತೀನಿ. ಇವಾಗ ನಾನು ಆಡಿದ ಗೇಮ್ ಯಾವುದು ಅಂತ ನೋಡೋಣ, ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಇದನ್ನು ಟ್ರೈ ಮಾಡಿದ್ರೆ ಇಲ್ಲೇ ಗೊತ್ತಾಯಿತು ನನ್ನ ಅದೃಷ್ಟ ಫುಲ್ ಖರಾಬಾಗಿತ್ತು. ಯಾಕಂತಂದರೆ ನಾನು ಯಾವುದೇ ಒಂದು ವಸ್ತುಗೂ ಕೂಡ ಆ ರಿಂಗನ್ನು ಹಾಕಿ ಕೂರ್ಸೋಕ್ಕಾಗಲಿಲ್ಲ. ಹೋಗಲಿ ಬಿಡು, ರಿಂಗ್ ಅಂತೂ ಹಾಕೋಕ್ಕಾಗಲಿಲ್ಲ. ಇನ್ನೊಂದು ಆಟ ಟ್ರೈ ಮಾಡೋಣ ಅಂತ ಇಲ್ಲಿ ಬಾಲ್ಗಳನ್ನ ಹಾಕೋಕ್ಕೋದ್ರೆ ನಾವು ಅದನ್ನು ನಂಬರ್ಗಳನ್ನೆಲ್ಲ ಎಣಿಸ್ಕೊಂಡು ಹಾಕಬೇಕಿತ್ತು. ಯಾಕಂತಂದರೆ ಯಾವ ಬಹುಮಾನ ಬರುತ್ತೆ ಅನ್ನೋದ್ರ ಮೇಲೆ. ಅಂದರೆ ಅಲ್ಲಿ ಟೋಟಲು ನಾವು 6 ಬಾಲನ್ನು ಯಾವ್ಯಾವ ಬಾಕ್ಸಿಗೆ ಹಾಕ್ತೀವೋ ಆ ನಂಬರ್ಗಳನ್ನ ಕೌಂಟ್ ಮಾಡ್ತಾರೆ. ಆ ಫುಲ್ಲು ಆ ನಂಬರ್ ಕೌಂಟಿಂಗಲ್ಲಿ ಯಾವ ವಸ್ತು ಇರುತ್ತೋ ಅದನ್ನು ಕೊಡ್ತಾರೆ. ನಾವು ಫಸ್ಟ್ ಒಂದು ಸಲ ಹಾಕ್ಬೇಕಾದ್ರೆ ನೋಡಿ ನಾನು ಗೆದ್ದಿದ್ದು ಕಸ ಬಾಚೋದು. ನಿನ್ನ ಹಣೆ ಬರುವೆ ಇಷ್ಟು ಅಂತೇಳಿ ಕಸ ಬಾಚೋದು ಗೆದ್ವಿ. ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ನಮ್ಮ ಮನೆಯವರು ನಮ್ಮ ಅತ್ತೆ ಸೊಸೆ ಟ್ರೈ ಮಾಡಿದ್ರು. ಎಲ್ಲರೂ ಟ್ರೈ ಮಾಡಿದ್ರು ಕೂಡ ಅವ್ರು ಗೆದ್ದಿದ್ದೇನು ಅಂತಲೂ ಕೂಡ ತೋರಿಸ್ತೀನಿ. ನಮಗೆ ನಮ್ಮ ಹಣೆ ಬರೋ ಇಷ್ಟೊಂಥರ ಖರಾಬ ಅಂತೇಳಿ ನಗು ಬಂತು. ಆದರೆ ಒಂದು 200 ರೂಪಾಯಿ ಕಳ್ಕೊಂಡು ಈ ಆಟಕ್ಕೆ ಅಂತ ವಾಪಸ್ ಬಂದು ತಿಂದಂಗಲ್ಲ ಉಂಡಂಗಲ್ಲ ಅಂತ ಹೇಳಿ ಒಂದು ಕಸ ಬಾಚೋದು, ಇನ್ನೊಂದು ಪ್ಲಾಸ್ಟಿಕ್ಕಿಂದೆ ಹೂ ಎತ್ತೋದು ಅಥವಾ ಹಣ್ಣುಗಳ್ನ ಇಡೋದು, ಏನಾದರೂ ಇಡೋದು. ಇವೆಲ್ಲ ಒಂದು 20-25 ರೂಪಾಯಿದೇನಪ್ಪ. 200 ರೂಪಾಯಿ ಖರ್ಚು ಮಾಡಿ 25 ಅಂದರೆ ನೋಡಿ ಇದು ನಾವು ಗೆದ್ದಿದ್ದು 2ನೇ ಸತಿ. ಇದು ಒಂದು ಸಲ ಕಸ ಬಾಚೋದು, ಒಂದು ಸಲ ಇದು ನೋಡಿ ನಾವು ಗೆದ್ದಿರೋದು ಇದು ಅಂತ ಕಾಮಿಡಿಯಾಗಿ ನಗ್ತಾ ಇದ್ವಿ. ಅಲ್ಲಿಂದ ಬಂದು ಸ್ನ್ಯಾಕ್ಸು. ನಿಜವಾಗ್ಲೂ ಸ್ನ್ಯಾಕ್ಸ್ ಅಂತೂ ಇಷ್ಟ ಇರಲಿಲ್ಲ, ಚೆನ್ನಾಗೇ ಇರಲಿಲ್ಲ. ನನಗಂತೂ ಇಷ್ಟ ಇರಲಿಲ್ಲ. ಆದರೆ ಊಟ ಮಾಡೋಗಿರ್ಲಿಲ್ವಲ್ಲ, ಊಟಕ್ಕೂ ಕೂಡ ಹೋಗಲಿಲ್ಲ ಅಂತೇಳಿ ಏನಾದರೂ ತಿನ್ನಬೇಕಲ್ಲ ಅಂತೇಳಿ ಮಸಾಲೆ ಪುರಿ, ಗೋಬಿ ಹಾಗೆ ಬೇಲ್ಪುರಿ ಈ ಥರದ್ದೆಲ್ಲ ತೊಗೊಂಡ್ರು. ದಬಾಯಿಸಿದೊಂದು ಮಸಾಲೆ ಪುರಿ ತಿಂದು ಶಾಪಿಂಗು ನಮ್ಗೆ ಇಷ್ಟವಾಗಿರ್ತಕ್ಕಂಥ ಜಾಗಕ್ಕೆ ಬಂದು ಮಕ್ಳದ್ದೇ ಒಂಥರ ಚೆಂದ ಕಣ್ರಿ. ಮೊದಲೆಲ್ಲ ನಾವು ಕೂಡ ಇದೇ ಥರದ ವಸ್ತುಗಳನ್ನ ಇಟ್ಕೊಂಡು ಜಾತ್ರೆ ಎಲ್ಲ ಓಡಾಡ್ತಿದ್ವಿ. ಬಂದರೆ ನನಗಂತೂ ಖುಷಿ ಜೊತೆಗೆ ನಿಜವಾಗ್ಲೂ ಮುಜುಗರ ಆಯಿತು. ಇದೊಂದು ವಿಷಯ ಹೇಳಲೇಬೇಕು. ಯಾಕಂತಂದರೆ ತುಂಬ ಜನ ನನ್ನನ್ನು ಗುರ್ತಿಡಿದು ಮಾತಾಡ್ಸಿದ್ರು. ಆಮೇಲೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಯಾಕಂತಂದರೆ ಇನ್ನೂ ಸ್ವಲ್ಪ ಜನ ಅವರವರೇ ಪಿಸನ ಇವರು ವಿಡಿಯೋ ಮಾಡ್ತಾರಲ್ಲ, ಇವರು ಅವರಲ್ವಾ ಅನ್ನೋರು. ಇನ್ನೂ ಸ್ವಲ್ಪ ಜನ ಗಂಡು ಮಕ್ಕಳು ಮುಖ ನೋಡೋರು. ಅವರು ಮಾತಾಡಿಸ್ತಲೂ ಇರಲಿಲ್ಲ, ಇಲ್ಲ ಸುಮ್ಮನೆ ಇರ್ತಲೂ ಇರಲಿಲ್ಲ. ಇದು ಮುಖ ನೋಡೋದು ಪಿಸ ಅನ್ನೋದು ಸ್ವಲ್ಪ ಮುಜುಗರ ಅಂತ ಅನಿಸಿ ನಾನು ಆಮೇಲೆ ಮಾಸ್ಕ್ ಹಾಕ್ಕೊಂಡೆ ಅಷ್ಟೇ. ಖಂಡಿತವಾಗ್ಲೂ ಯಾರು ಇನ್ನು ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ. ಯಾಕಂದರೆ ನನಗೂ ಕೂಡ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನೀವೇ ನನ್ನ ಮೋಟಿವೇಶನ್ ಅಂತ ಹೇಳ್ತಾ ಇರ್ತೀನಲ್ಲ, ಅದರಿಂದ ಹೇಳಿದೆ ಅಷ್ಟೇ. ಜಾತ್ರೆ ಅಂದರೆ ಜಾತ್ರೆನೇ ಬಿಡಿ ಯಪ್ಪ. ಈ ಜನ ಎಲ್ಲಿದ್ರೋ ಜಾತ್ರೆ ಮರಳೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಫುಲ್ ಜಾತ್ರೆನೆಲ್ಲ ಮಧ್ಯರಾತ್ರಿವರೆಗೂ ಓಡಾಡಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಈವೆಂಟ್ ನೋಡೋಕ್ಕೆ ಅಂತ ಬಂದರೆ ನಾವು ಈವೆಂಟ್ ಹತ್ರ ಹೋಗೋದ್ರೊಳಗಡೆ ಈವೆಂಟ್ ಹತ್ರ ಅಲ್ಲ, ರೋಡಲ್ಲಿ ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಆ ರೀತಿ ಇತ್ತು ಜನಗಳು. ಎಲ್ಲಿದ್ದರು ಈ ಜನಗಳು ಅನ್ನಿಸ್ತು. ನಾನಂತೂ ಈವೆಂಟ್ ಹತ್ರನೂ ಹೋಗೋಕ್ಕಾಗಲಿಲ್ಲ. ವಿಡಿಯೋಗಳನ್ನ ಯಾರ್ಯಾರು ಬಂದಿದ್ದರು, ಯಾರ್ಯಾರು ಬಿಟ್ಟಿದ್ರು. ಆಮೇಲೆ ತುಂಬ ಇನ್ನೂ ಜಾಸ್ತಿ ಹೊತ್ತು ಇರೋಣ ಅಂದರೆ ಆಲ್ರೆಡಿ ಮಕ್ಕಳೆಲ್ಲ ಟೈಮ್ ಆಗಿದೆ ಅಂತಾಯಿದ್ರು. ಆದ್ದರಿಂದ ನಾವು ಬಂದಿದ್ದು 1 ಗಂಟೆವರೆಗೂ ಇದ್ವಿ. ನೋಡಿ ಒಂದೇ ಒಂದು ವಿಡಿಯೋನ ಬಂದಿದ್ದೀವಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಶುರು ಮಾಡಿದ್ರೆ ಜಸ್ಕರಣ್ ಸಿಂಗ್ ಅವರು ಹಾಡಾಡೋಕ್ಕೆ ಅಂತ ಬಂದರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಾಡಿದ್ರು. ನೋಡಿ ಎಷ್ಟು ಅವರೊಬ್ಬರನ್ನೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದೆ. ಯಾಕಂತಂದರೆ ಮಕ್ಕಳೆಲ್ಲ ಅಲ್ಲೇ
ಹೊಟ್ಟೆ ಹಸಿವು ಮತ್ತು ನಿದ್ದೆ ಇದರಿಂದ ಹೊರಡೋಣ ಅಂತಿದ್ರಲ್ಲ, ಅದರಿಂದ ಹೊರಟು ಬಂದ್ವಿ. ಜಸ್ಕರಣ್ ಸಿಂಗ್ ಅವರು ಹೆಂಗೆ ಹಾಡು ಹೇಳಿದ್ದಾರೆ, ಹೆಂಗೆ ಅದೊಂದು ಕ್ಲಿಪ್ಪನ್ನು ಹಾಕ್ಬಿಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಅದಾದಮೇಲೆ ಈ ಜಾತ್ರೆ ಅಂದರೆ ಬೆಳ್ಳಿ ಪಲ್ಲಕ್ಕಿ ಮುಗೀತು. ನಾನು ಇಷ್ಟೇ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು. ಏನಂತೀರಾ ನೋಡಿ, ಜಸ್ಕರಣ್ ಸಿಂಗ್ ಅವರು ಯಾವ ಹಾಡು ಹಾಡಿದ್ದಾರೆ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಗುಬ್ಬಿ ಅಪ್ಪನ ಬೆಳ್ಳಿ ಪಲ್ಲಕ್ಕಿಗೆ ಜನ ಎಲ್ಲ ಯಾವ ರೀತಿ ಸೇರಿದ್ರು, ಅರೇಂಜ್ಮೆಂಟ್ ಯಾವ ರೀತಿಯಾಗಿತ್ತು, ಹಾಗೆ ಗುಬ್ಬಿ ಅಪ್ಪನವರು ಯಾವ ರೀತಿ ತಯಾರಾಗಿದ್ರು ಅಂತ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾವು ನಮ್ಮೂರಿಗೆ ಬಂದಾಗ ಮಧ್ಯರಾತ್ರಿ 1:30 ಆಗಿತ್ತು. ಇನ್ನು ಮಾರನೇ ಬೆಳಗ್ಗೆ ನಮ್ಮೂರಲ್ಲಿ ರಂಗನಾಥ ಸ್ವಾಮಿ ತೇರಿದ್ದರಿಂದ ನಮ್ಮೂರು ಕೂಡ ಈ ರೀತಿ ತಯಾರಾಗಿತ್ತು. ಲೈಟ್ ಅರೇಂಜ್ಮೆಂಟ್ ಆಗಿತ್ತು. ಹಾಗೆ ತೇರು ಕೂಡ ಬೆಳಿಗ್ಗೆ ರೆಡಿಯಾಗಿ, ಅಂದರೆ ತೇರು ಎಳೆಯೋದಕ್ಕೆ ಅದು ಕೂಡ ಆಚೆ ಬಂದು ನಿಂತಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಸಿಗುವ. ಟೇಕ್ ಕೇರ್, ಬಾಯ್.